ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನಾವು ಇದರಲ್ಲಿ ಸೋಲು ಮಾಡ್ತೇನೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಒರಿಜಿನಲ್ ಎಂಪ್ಲಿಫೈಡ್ನಲ್ಲಿ ಇದು ಬರೆದ ಪ್ರಕಾರ ಇದು ಅರ್ಥ ಅದು ಹೇಗೆ ಹೇಳ್ತದೆ ಅಂದರೆ, ಖಂಡಿತವಾಗಿಯೂ ನಿನಗೆ ಒಳ್ಳೆಯ ಭವಿಷ್ಯ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಅದು ಈ ವಾಕ್ಯದ ಪ್ರಕಾರ ಖಂಡಿತವಾಗಿ ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತ ದೇವರ ಆತ್ಮತನೇ ಖಂಡಿತವಾಗಿ ನಿಮಗೆ ದೇವರು ಒಳ್ಳೆಯ ಭವಿಷ್ಯವನ್ನು ಇಟ್ಟಿದ್ದಾನೆ. ಆ ಭವಿಷ್ಯವನ್ನು ಹೊಂದಿಕೊಳ್ಳಬೇಕಾದ್ರೆ ನೀವು ದೇವರ ಮೇಲೆ ಇಟ್ಟ ನಿರೀಕ್ಷೆಯು ಅದು ನಿರರ್ಥಕವಾಗುವುದಿಲ್ಲ. ಹಾಗಾದರೆ ಯಾವ ರೀತಿ ನೀವು ದೇವರ ಮೇಲೆ ನಿರೀಕ್ಷೆ ಇಟ್ಕೊಂಡರೆ ನಿಮಗೆ ಒಳ್ಳೆಯ ಭವಿಷ್ಯ ಸಿಗ್ತದೆ ಹೇಗೆ ಎಂಬುದಾಗಿ ಕೆಲವೊಂದು ಸಂಗತಿ ಬೇರೆ ನೋಡುವ. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 37 ಅದರಲ್ಲಿ 34ನೇ ವಾಕ್ಯ, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತ ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವೆನು. ನಾವಲ್ಲಿ ದಾವದತ್ತನೇ ದೇವರ ಮೇಲೆ ನೀನು ನಿರೀಕ್ಷೆ ಇಟ್ಟುಕೊಂಡು ದೇವರ ಆಜ್ಞೆ ಅಂದರೆ ದೇವರ ಮಾರ್ಗ ಅಂದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ದೇವರು ನಿನ್ನನ್ನು ಮುಂದಕ್ಕೆ ತಂದು ದೇಶದ ಅನುಭವಿಸದೆ ಮಾಡುತ್ತಾನೆ. ಹಾಗಾದರೆ ಪ್ರಿಯರೇ, ಇವತ್ತು ಈ ಸಂದರ್ಭ ನೀವು ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯ ಭವಿಷ್ಯ ಇಟ್ಟಿದ್ದಾನೆ. ಆ ಒಳ್ಳೆಯ ಭವಿಷ್ಯ ಹೊಂದಿಕೊಳ್ಳಬೇಕಾದ್ರೆ ಇಲ್ಲಿ ದಾವೀದನೇ ನೀವು ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ನೀವು ಪ್ರತಿದಿನವೂ ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವರಬೇಕು. ಆಗ ದೇವರು ನಿಮ್ಮನ್ನು ಮುಂದೆ ತಂದು ಈ ದೇಶದಲ್ಲಿರೋ ಎಲ್ಲ ಆಶಯವನ್ನು ಅನುಭವಿಸಿ ಮಾಡುತ್ತಾನೆ ಎಂಬುದರಲ್ಲಿ ದಾವೀದ ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಕೀರ್ತನೆ 43 ಅದರಲ್ಲಿ 5ನೇ ವಾಕ್ಯ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯತ್ಯೆ ಪಡುವುದೇಕೆ, ದೇವರು ನಿರೀಕ್ಷಿಸು, ಆತನು ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನು ಸ್ತುತಿಸ್ತಿರುವೆನು. ಪ್ರಿಯ ದಾವೀದನೇ, ಹೌದು, ದೇವರು ಕೆಲವು ಸಾರಿ ನಿಮ್ಮ ಪ್ರಾರ್ಥನೆಗೆ ಉತ್ತರವು ಸಿಗುವುದಿಲ್ಲ, ಕೂಡಲೇ ನಿಮ್ಮ ನಿರೀಕ್ಷೆ ಈಡೇರುವುದಿಲ್ಲ. ಆಗ ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ ನೀವು ಬಿಟ್ಟು ಬಿಡಬಾರ್ದು. ಯಾಕಂದರೆ ಸೈತಾನನು ಅಟ್ಯಾಕ್ ಮಾಡೋದು ನಿಮ್ಮ ಮನಸ್ಸನ್ನು ಎಂದಿಗೂ ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ, ನಿರಾಸನಾಗಲಿಕ್ಕೆ, ಅಪನಂಬಿಕೆ ಮಾತನಾಡಲಿಕ್ಕೆ, ನಕಾರಾತ್ಮಕ ಮಾತನಾಡಲಿಕ್ಕೆ, ಜಿಗುಪ್ಸೆ ಆಗಲಿಕ್ಕೆ ನೀವು ಬಿಡದೆ ನೀವು ಈ ರೀತಿ ಹೇಳಬೇಕು, ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗಿತಿ, ಯಾಕೆ ವ್ಯತ್ಯೆ ಪಡಿತಿ, ದೇವರು ನಿರೀಕ್ಷಿಸು, ಆತನ ರಕ್ಷಕನು ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಪ್ರೇರೆ, ನಿಮ್ಮ ಜೀವಿತದಲ್ಲಿ ದೇವರ ಒಳ್ಳೆಯ ಭವಿಷ್ಯವನ್ನು ಹೊಂದಿಕೊಳ್ಳಬೇಕಾದ್ರೆ ನೀವು ದಿನಾಲು ದೇವರ ಮೇಲೆ ಆ ನಂಬಿಕೆ ಇಟ್ಟುಕೊಂಡು, ಆ ದೇವರ ಮೇಲೆ ಆ ಭರವಸೆ ಇಟ್ಟುಕೊಂಡು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಾ ಪ್ರಾರ್ಥನೆ ಮಾಡ್ತಾ ದೇವರಿಗೆ ಸ್ತುತಿ ಮಾಡ್ತಾ ಸ್ತೋತ್ರ ಮಾಡ್ತಾ ಇರಬೇಕು. ವಿನ ಎಂದಿಗೂ ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ, ಅದರ ನಿರಾಸರಾಗಲಿಕ್ಕೆ, ಅದರ ಜಿಗುಪ್ಸೆ ಹೊಂದಲಿಕ್ಕೆ ಎಂದಿಗೂ ಬಿಡಬಾರದು. ಯಾಕೆಂದರೆ ದೇವರು ಒಳ್ಳೆಯವನಾಗಿದ್ದಾನೆ. ಆತನ ಮೇಲಿಟ್ಟ ಭವಿಷ್ಯವನ್ನು ಒಂದಿನ ನೆರವೇರಿಸ್ತಾನೆ. ಆ ಸಮಯಕ್ಕೋಸ್ಕರ ಕಾದುಕೊಳ್ಳಬೇಕು ಮತ್ತು ನಿಮ್ಮ ಮನಸ್ಸಿಂದ ಸ್ತುತಿ ಮಾಡಬೇಕು. ಮನಸ್ಸು ಕುಂದಿ ಹೋಗಲಿಕ್ಕೆ ಬಿಡಬಾರದು. ಯಾಕಂದರೆ ದೇವರು ನೀವು ನಂಬಿರುವುದಾದರೆ ಆ ನಿಮ್ಮ ನಂಬಿಕೆ ನಿರೀಕ್ಷೆ ಅಭಿವೃದ್ಧಿ ಆಗುವುದಾದರೆ 100% ಒಂದು ಕಾಲ ಉಂಟು, ನಿಜವಾಗಿ ಒಳ್ಳೆಯ ಭವಿಷ್ಯ ಉಂಟು, ನೀವು ನಿರೀಕ್ಷಿಸಿದ ಹಾಗೆ ಆ ಭವಿಷ್ಯವನ್ನು ಹೊಂದುತ್ತೀರಿ ಎಂಬುದಾಗಿ ಸೊಲೊಮೋನನು ಅಲ್ಲಿ ಜ್ಞಾನೋಕ್ತಿ 23ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದ ಹೇಳಿದ ಉದ್ದೇಶ ಇದು ಆಗಿದೆ. ಪ್ರೇರೆ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಮತ್ತು 11ನೇ ವಾಕ್ಯ, ಪ್ರತಿಯೊಂದು ಕಾರ್ಯಕ್ಕೂ ಕಾಲು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಕೆಲಸಕ್ಕೂ ಒಂದೊಂದು ಕೆಲಸಕ್ಕೆ ತಕ್ಕ ಸಮಯ ಉಂಟು. ಪ್ರಿಯಲ್ಲಿ ಸೋಲ್ ಮಾಡ್ತೇನೆ, ಈ ಪ್ರತಿಯೊಂದು ಕಾರ್ಯಕ್ಕೆ ಒಂದು ಸಮಯ ಇಟ್ಟಿದ್ದೇನೆ. ಆ ಸಮಯ ಬರುವಾಗಲೇ ಮಾತ್ರ ಆ ಕಾರ್ಯವಾಗ್ತದೆ. ಅದಕ್ಕೆ ಆ ದೇವರ ಸಮಯಕ್ಕಾಗಿ ನೀವು ಕಾದುಕೊಳ್ಳಬೇಕು. ಅದು ಬರುವ ತನಕ ನೀವು ನಿರೀಕ್ಷೆಯಿಂದ ದೇವರು ಸ್ತುತಿಸುತ್ತಾದರೆ, ಅದನ್ನು ಆಜ್ಞೆಗೆ ಕೊಂಡ್ರೆ 100% ನಿಮಗೆ ಭವಿಷ್ಯ ಉಂಟು ಎಂಬುದಾಗಿ ಸೋಲು ಮಾಡ್ತಾನೆ. ಅದೇ 11ನೇ ವಾಕ್ಯ ನೋಡೋಪ್ರೆ, ಪ್ರಸಂಗಿ 3 ಅದೇ 11ನೇ ವಾಕ್ಯ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ, ಇದಲ್ಲದೆ ಮನುಷ್ಯರ ಹೃದಯದಲ್ಲಿ
ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಅತ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಇಲ್ಲಿ ಹೇಳ್ತಾನೆ, ಒಂದೊಂದು ವಸ್ತುವನ್ನು ಸಮಯ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸ್ತಾನೆ. ಅಂದರೆ ದೇವರು ನಿಮ್ಮ ಜೊತೆಲಿ ಕೊಡೋ ಒಳ್ಳೆಯ ಭವಿಷ್ಯವು ಆ ಪ್ರತಿಯೊಂದು ನಿಮ್ಮ ಜೊತೆ ಏನು ದೇವರು ಭವಿಷ್ಯ ಇಟ್ಟಿದ್ದನೋ ಅಥವಾ ಏನು ನೀವು ಪ್ರಾರ್ಥನೆ ಮಾಡಿ ಅದೆಲ್ಲವನ್ನು ದೇವರು ತಕ್ಕ ಸಮಯದಲ್ಲಿ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಸುಲಭ ಮಾಡ್ತಾನೆ. ಅದಕ್ಕೆ ಆ ಸಮಯ ತನಕ ನೀವು ಕಾದುಕೊಳ್ಳಬೇಕು, ನಿರೀಕ್ಷೆಯಿಂದ ಇರಬೇಕು, ಸ್ತುತಿ ಮಾಡಿರಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು, ಬೇಸರದವರು ಆಜ್ಞೆ ಕೈಕೊಂಡು ನಡೀಬೇಕು. ಆಗ 100% ಒಳ್ಳೆಯ ಭವಿಷ್ಯ ಒಂದು ತೀರಿ ಎಂಬುದಾಗಿ ಇಲ್ಲಿ ಸೊಲೊಮೋನನ ಪಡೆಯಲ್ಲಿ ಹೇಳುವನಾಗಿದ್ದಾನೆ. ಪುನಃ ನಾವು ವಾಕ್ಯ ನೋಡ್ತೇವೆ. ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದನೋ ಅವನು ಧನ್ಯನು. ನೀರಾವರಿಯಲ್ಲಿ ನಡಲಪಟ್ಟು ಒಳ್ಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಯನ್ನು ಬಿಡುತ್ತಾ ಸಾಮವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಇಲ್ಲಿ ಸರಿ, ಯಾರು ದೇವರ ಮೇಲೆ ಆ ನಂಬಿಕೆ ಇಟ್ಟಿರ್ತಾರೋ, ಆ ಭರವಸೆ ಅಂದರೆ ಅವರು ಒಂದು ಮರಕ್ಕೆ ಹೋಲಿಕೆ ಮಾಡೋದಿಲ್ಲ. ಯೆರೆಮೀಯನ ಆ ಮರವು ಎಂದಿಗೂ ಬಾಡಿ ಹೋಗುವುದಿಲ್ಲ. ಆ ರೀತಿ ಪ್ರೇರೆ ನೀವು ನಿಶ್ಚಿಂತರಾಗಿ ಆ ದಿನಾಲು ದೇವರ ವಾಕ್ಯನ ಓದುತ್ತಾ, ವಾಕ್ಯನ ಧ್ಯಾನ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಸ್ತುತಿ ಮಾಡುತ್ತಾ ವಿಧೇಯರಾಗಿ ತೆರಿಬೇಕು. ಒಂದು ದಿನ ಬರ್ತದೆ ಪ್ರೇರೆ, ನಿಮ್ಮ ನಿರೀಕ್ಷೆಯು ಅದು ಪೂರ್ಣವಾಗ್ತದೆ. ನಿಮ್ಮ ಭವಿಷ್ಯವು ನೀವು ಒಂದು ತೀರಿ ಮಧ್ಯೆ ಯೆರೆಮೀಯನು ಇಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡ್ತೇವೆ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ ತನಕ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳು ಅಲ್ಲ, ಹಿತದ ಯೋಚನೆಗಳೇ. ಇಲ್ಲದೆ ದೇವರು ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರೋ ಪ್ರೇರೆ, ಯೇಸು ನಮ್ಮ ಕರ್ತನ ಒಳ್ಳೆಯ ಅಂಗೀಕಾರ ಮಾಡಿದರು, ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮ ಹೇಳ್ತದೆ, ನಿಮ್ಮೆಲ್ಲರ ಜೊತೆ ಒಂದು ಒಳ್ಳೆಯ ಭವಿಷ್ಯ, ಒಳ್ಳೆಯ ಆಳು ಇಟ್ಟಿದ್ದಾನೆ. ಅದು ನಿಮಗೆ ಒಳ್ಳೆಯದಾಗಬೇಕು ವಿನ ಕೆಟ್ಟದ್ದು ಮಾಡಲಿಕ್ಕೆ ಎಂದಿಗೂ ದೇವರು ಬಯಸುವುದಿಲ್ಲ ಎಂಬುದು ದೇವರ ಆತ್ಮಲ್ಲಿ ಹೇಳ್ತಾನೆ ಪ್ರೇರೆ. ಅನಂತರ ಹೇಳ್ತದೆ, ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗಿರಿ, ನಾನು ಕಿವಿಗೊಡುವೆನು. ಪ್ರಿಯರೇ, ನೀವು ಆ ಒಳ್ಳೆಯ ಭವಿಷ್ಯ ಹೊಂದಿಕೊಳ್ಳಬೇಕಾಗಿದೆ. ದಿನಾಲು ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಹೃದಯ ಇಷ್ಟಾರ್ಥಕ್ಕೋಸ್ಕರ ದಿನಾಲು ತಪ್ಪದೆ ಪ್ರಾರ್ಥನೆ ಮಾಡುವುದರೆ 100% ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂಬುದರಲ್ಲಿ ಯೆರೆಮೀಯನು ಹೇಳ್ತಾನೆ. ಅನಂತರ ನೀವು ನನ್ನ ಹುಡುಕಿವಿರಿ, ಮನಪೂರ್ವಕ ಹುಡುಕಿದಾಗ ನನ್ನ ಕಂಡುಕೊಳ್ಳುವಿರಿ. ಹುಡುಕುವುದತ್ತೆ ಅಂದರೆ ನೀವು ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯಗಳನ್ನು ಹುಡುಕಿ ಆತನೆಲ್ಲ ಆಜ್ಞೆಗಳ ಕೈಕೊಂಡು ನಡೆದುಕೊಂಡು ಪ್ರಾರ್ಥಿಸುವಾಗ 100% ಆತ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ, ನಿಮ್ಮ ಒಳ್ಳೆಯ ಭವಿಷ್ಯ ಕೊಡುತ್ತಾನೆ. ಇದು ಅರ್ಥವಾಗುತ್ತೆ ಪ್ರೇರೆ. ಅದೇ ರೀತಿ ನಾವು ಹೊಸ ಹುಡುಕಲು ನೋಡ್ತೇವೆ ಪ್ರೇರೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವರಾಗಲು ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇಲ್ಲಿ ಯೋಹನ ಹೇಳ್ತಾನೆ, ನೀವು ಆತನ ಪ್ರತಿಯೊಂದು ಪ್ರೇರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ, ಒಳ್ಳೆಯ ಭವಿಷ್ಯ ಸಿಗಬೇಕಾದ್ರೆ ಇಲ್ಲಿ ಹೇಳ್ತೇನೆ, ನೀವು ಆತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಅಷ್ಟೇ ನೀವು ಮಾಡಿಲ್ಲ ನಿಮ್ಮ ಕಾರ್ಯ, ನಿಮ್ಮ ಕೆಲಸ ಆಗ್ಬೋದು, ನಿಮ್ಮ ಬಿಸ್ನೆಸ್ ಆಗ್ಬೋದು, ನಿಮ್ಮ ಸೇವೆ ಎಲ್ಲವೂ ಆತನ ಮೆಚ್ಚುಗೆಯಾದ ಕಾರ್ಯಗಳು ಮಾಡೋದು. ನೀವು ಏನು ಬೇಡಿಕೊಂಡರೂ ಅದಕ್ಕೆ ಒಂದು ದಿನ ಅದಕ್ಕೆ ಉತ್ತರ, ಅದಕ್ಕೆ ಪ್ರತಿಫಲ ಉಂಟು ಎಂಬುದಾಗಿ ಈ ಯೋಹನನ್ನು ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. 1 John 5:14 and 15. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು. ನಾವು ಏನು ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆ ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದಗಳು ಆತನಿಂದ ನಮಗೆ ದೊರೆಯುತ್ತೆಂಬುದು ನಮಗೆ ಗೊತ್ತಾಗಿದೆ. ಇದು ಅರ್ಥವಾಗಿದೆ. ದೇವರ ಚಿತ್ತ ಪ್ರಕಾರ ಬೇಡಿಕೊಳ್ಳೆಂದರೆ ನೀವು ಅಲ್ಲೊಂಬಡಿಕೆಯಿಂದ ಹೊಸ ನಂಬಿಕೆಯಲ್ಲಿ ಓದುವಾಗ ಅನೇಕ ವಾಗ್ದಾನಗಳು ದೇವರು ಕೊಡಲ್ಲ. ಅಲ್ಲೊಂಬಡಿಕೆಯಲ್ಲಿ ಉಂಟು, ಹೊಸ 1000ಕ್ಕಿಂತಲೂ ಜಾಸ್ತಿ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ದಿನಾಲೂ ದೇವರ ವಾಕ್ಯ ಓದಿಕೊಂಡು ನಿಮಗೆ ಯಾವುದು ನಿಮಗೆ ಆ ಒಳ್ಳೆಯ ಭವಿಷ್ಯಕ್ಕೋಸ್ಕರ, ನಿಮ್ಮ ಪ್ರಾರ್ಥನೆ ಉತ್ತರಕ್ಕೋಸ್ಕರ ಯಾವ ವಾಗ್ದಾನತೆಗೆ ಸರಿ ಬೀಳ್ತದೋ ಆ ವಾಗ್ದಾನವನ್ನು ಹಿಡಿದುಕೊಂಡು ದಿನಾಲೂ ಪ್ರಾರ್ಥನೆ ಮಾಡಿ. ಅದು ದೇವರ ಚಿತ್ತವಾಗಿದೆ. ಅಂದರೆ ವಾಗ್ದಾನ ಕೊಟ್ಟ ಆತ ದೇವರು ನಂಬಿಗಸ್ತನು. ಆ ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮಾಡಿದರೆ ಆ ವಾಗ್ದಾನ ಸರಿಯಾಗಿ ದೇವರ ಆಜ್ಞೆ ವಿಧಿದರೆ 100% ಆ ವಾಗ್ದಾನವನ್ನು ನೆರವೇರುವಂತೆ ಅದು ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಪ್ರಕಾರ ದೇವರ ವಾಕ್ಯದಲ್ಲಿ ಬರಲ್ಪಟ್ಟ ಆತನ ವಾಗ್ದಾನವನ್ನು ಹಿಡಿದುಕೊಂಡು ನೀವು ದಿನಾಲೂ ಪ್ರಾರ್ಥನೆ ಮಾಡಿದೆ. ನಂಬಿರಿ, ತಡವಾದರೂ ನಂಬಿಕೆರಿ. ಏನೂ ದೇವರ ವಾಕ್ಯವನ್ನು ಅಥವಾ ವಾಗ್ದಾನ ದೇವರ ಚಿತ್ತದ ಪ್ರಕಾರ 100% ಪ್ರೇರೆ ನಿಮ್ಮ
ನಿರೀಕ್ಷೆಯು ನಿರರ್ಥಕವಾಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರು ಆ ಪ್ರಾರ್ಥನೆ ಉತ್ತರವನ್ನು ಅಥವಾ ವಾಗ್ದಾನದ ಪ್ರಾರ್ಥನೆ ಆ ವಾಗ್ದಾನ ನೆರವೇರಿಸ್ತಾನೆ. ದೇವರ ಚಿತ್ತ ಅದಕ್ಕೆ ಉತ್ತರ ಕೊಟ್ಟೇ ಕೊಡುತ್ತಾನೆ. ಅದಕ್ಕೆ ಎಂದಿಗೂ ಪ್ರೇರಣೆಯು ನಿರಾಸರಾಗದಾಗೆ ದೇವರನ್ನು ಎಲ್ಲ ಸಮಯ ಸ್ತುತಿಸುವವರಾಗಬೇಕು. ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ, ವ್ಯಥೆ ಪಡಲಿಕ್ಕೆ, ಚಿಂತೆ ಮೇಲೆ ಅವಕಾಶ ಕೊಡಬಾರ್ದು. ಯಾಕಂದರೆ ಸೊಲೊಮೋನ ಹೇಳ್ತಾನೆ, ಖಂಡಿತವಾಗಿ ನಿನಗೆ ಒಳ್ಳೆಯ ಭವಿಷ್ಯ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದೆಂದು ಹೇಳ್ತಾನೆ. ಈಗ ಎರಡನೇ ಸಂಗತಿ ನೋಡ್ತೀವಿ, ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಓದುವವರು ಮತ್ತು ಧ್ಯಾನಿಸುವವರು ಆಗಬೇಕು. ರೋಮಾಪುರದಲ್ಲಿರುವ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ ಬರೆಯಲ್ಪಟ್ಟಿದ್ದು, ನಾವು ಓದಿ ಚಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅಪೊಸ್ತಲನು ಹೇಳ್ತಾನೆ, ಒಂದು ನಿಮ್ಮ ಮನಸ್ಸು ಕುಂದಿ ಹೋಗದಂತೆ ನೀವು ದೇವರನ್ನು ಸ್ತುತಿಸುವವರಾಗಬೇಕು, ದೇವರನ್ನು ಕೊಂಡಾಡುವ ಅವರಾಗಬೇಕು. ಅಷ್ಟೇ ಅಲ್ಲದೆ ಎರಡನೇದಾಗಿ ನಿಮ್ಮ ಮನಸ್ಸು ಕುಂದಿ ಹೋಗದಂತೆ ದೇವರ ವಾಕ್ಯಗಳನ್ನು ಅತಿ ಹೆಚ್ಚು ಓದುವವರು ಮತ್ತು ಧ್ಯಾನಿಸುವವರು. ಯಾಕಂದರೆ ಅಲ್ಲಿ ಒಳಬೇಕಲ್ಲಿ ವಾಕ್ಯ ಓದುವಾಗ, ಹೊಸ ಮಳೆಗೆ ವಾಕ್ಯ ಓದ ದೇವ್ರ ಮೇಲೆ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸಿರ್ತಾರೆ. ಹೇಗೆ ದೇವರು ಅಲ್ಲಿ ಒಳಬೇಕಲ್ಲಿ ಯಾವ ರೀತಿ ಅದ್ಭುತ, ಅದೇ ದೇವರು ಇವತ್ತು ಬದಲಾಗಲ್ಲ. ಅದೇ ದೇವರು ನಂಬುದೆ ನಿಮ್ಮದು ಅದೇ ರೀತಿಯ ಅದ್ಭುತಗಳನ್ನು ಮಾತುಗಳನ್ನು ಮಾಡುತ್ತೆ. ಆ ನಂಬಿಕೆಯು ದೇವರ ವಾಕ್ಯನ ಓದುವಾಗ, ವಾಕ್ಯನ ಧ್ಯಾನ ಮಾಡುವಾಗ, ಅಥವಾ ಒಳ್ಳೆಯ ಸಾಕ್ಷಿ ಟಿ ವಿ ಮಾಧ್ಯಮ ಮುಖಾಂತರ ಒಳ್ಳೆಯ ಸಾಕ್ಷಿಯನ್ನು ಕೇಳುವಾಗ ಆ ನಂಬಿಕೆ ನಿಮ್ಮ ವೃದ್ಧಿಯಾಗ್ತದೆ. ಈ ರೀತಿ ವಾಕ್ಯ ಓದೋದ್ರ ಮುಖಾಂತರ, ವಾಕ್ಯ ಧ್ಯಾನ ಮಾಡೋ ಮುಖಾಂತರ ನಿಮ್ಮ ನಂಬಿಕೆಯು ನಿರೀಕ್ಷೆ ವೃದ್ಧಿ ಮಾಡಬೇಕು. ಯಾಕೆ ಅಪೊಸ್ತಲರು ದೇವರ ವಾಕ್ಯ ಓದುವುದಾರೆ, ವಾಕ್ಯ ಧ್ಯಾನ ಮಾಡಿದ್ರೆ ಅದು ನಿಮಗೆ ಸ್ಥಿರಚಿತ್ತ, ಅದು ವಿಧೇಯತೆಯಲ್ಲಿ ನಂಬಿಕಸ್ಥರಾಗಿ ನಿಮಗೆ ಆ ಸ್ಥಿರಚಿತ್ತ ಕೊಡುತ್ತದೆ. ನಿಮಗೆ ಆ ವಾಕ್ಯ ಆಧರಣೆ ಕೊಡುತ್ತದೆ ಮತ್ತು ನಿಮಗೆ ನಿರೀಕ್ಷೆ ಕೊಡುತ್ತೆ. ಆಗಿದೆ ಪ್ರೇ ಒಂದು ನಿಮ್ಮ ಮನಸ್ಸು ಕುಂದಿ ಹೋಗಿದ ದೇವರನ್ನು ಸ್ತುತಿಸುವರಾಗಬೇಕು. ಎರಡನೇದಾಗಿ ಪ್ರೇ ನೀವು ದೇವರ ವಾಕ್ಯನ ಅಲ್ಲಂಬಿಕೆಯೂ ಓದುವಾಗ ದೇವರ ಒಂದೊಂದು ಅದ್ಭುತಕಾರಿ ಮಾತುಗಳು ಧ್ಯಾನ ಮಾಡುವ ಆಳವಾಗಿ, ಆಗ ಏನೈತೆ ಆ ನಂಬಿಕೆ ನಿಮ್ಗೆ ಅದೇ ನಂಬಿಕೆ, ಹೌದು ಅದೇ ದೇವರು ನನ್ನ ಜೀವಿತಲ್ಲೂ ಅದ್ಭುತಗಳು ಮಾಡುತ್ತಾನೆ, ನನ್ನ ಜೀವಿತದಲ್ಲಿ ಕೆಂಪು ಆ ರೀತಿ ನಂಬಿಕೆ ನೀವು ಉಕ್ಕಿಕೊಂಡು ಬರುತ್ತೆ. ಆಗ ಹೊಸ ಮೆಡಿಕಲ್ಸ್ ಓದುವರಬೇಕು. ಹೊಸ ಮೆಡಿಕಲ್ಸ್ ದೇವರು ಯೇಸುಕ್ರಿಸ್ತನ ಎಷ್ಟೋ ಅದ್ಭುತಗಳು ಉಂಟು ಪ್ರೇ, ಅದನ್ನು ಎಷ್ಟು ಓದಿತ್ತರು ಅಷ್ಟು ನಮ್ಮ ನಂಬಿಕೆಯು ಆ ನಿರೀಕ್ಷೆ ಅಭಿವೃದ್ಧಿ ಮಾಡಬೇಕು ಪ್ರೇ. ಆವಾಗ ಪ್ರೇ ನಿಮ್ಮ ಮನಸ್ಸು ಕುಂದು ಹೋಗುವುದಿಲ್ಲ, ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೋಗ್ತೀರಿ. ಆಗ ಒಂದು ದಿನ 100% ಖಂಡಿತವಾಗಿ ಒಳ್ಳೆಯ ಭವಿಷ್ಯವು ನೀವು ಒಂದು ತೀರಿ ಮಧ್ಯೆ ಸೊಲೊಮೋನನು ಅಲ್ಲಿ ಉತ್ತೇಜನ ಮಾಡುವನಾಗಿದೆ ಪ್ರೇರೆ. ಈಗ ಮೂರನೇ ಸಂಗತಿ ನೋಡ್ತೇವೆ ಪ್ರೇರೆ, ಒಳ್ಳೆಯ ಭವಿಷ್ಯ ಸಿಗಬೇಕಾದ್ರೆ ದಿನಾಲು ಪ್ರಾರ್ಥನೆ ಉತ್ತರವು ಬರುವ ತನಕ ಪ್ರಾರ್ಥನೆ ಉತ್ತರವನ್ನು ಅಥವಾ ವಾಗ್ದಾನಗಳನ್ನು ಅರಿಕೆ ಮಾಡುತ್ತಲೇ ಇರಬೇಕು. ನಾವು ನೋಡ್ತೇವೆ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀವು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೆ ತಾನು ಹೇಳುವುದು ಆಗುವುದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಒಳ್ಳೆಯ ಭವಿಷ್ಯವನ್ನು ಹೊಂದಿಕೊಳ್ಳಬೇಕಾದರೆ ನಿಮ್ಮ ಮುಂದೆ ಯಾವುದೇ ಕಷ್ಟ ಎಂಬ ಬೆಟ್ಟ ಇರುವುದಾದರೆ, ರೋಗ ಎಂಬ ಬೆಟ್ಟ ಇರುವುದಾದರೆ, ಸಾಲ ಎಂಬ ಬೆಟ್ಟ, ಏನು ನಿಮ್ಮ ಜೊತೆ ಕಷ್ಟ ಎಂಬ ಬೆಟ್ಟ ಉಂಟು ಆ ಸಂದರ್ಭ ಅದಕ್ಕೆ ಸರಿಯಾಗಿ ಸಾಲ ಇರುವುದಾದರೆ ಸಾಲಕ್ಕೆ ಸರಿಯಾದ ವಾಗ್ದಾನ ತೆಗೆದುಕೊಳ್ಳಬೇಕು, ರೋಗ ಇರುವುದೇ ರೋಗಕ್ಕೆ ಸರಿಯಾದ ಇದು ನಿಮ್ಮ ಮುಂದೆ ಇರುವ ಬೆಟ್ಟಕ್ಕೆ ಪ್ರೇರೆ ನೀವು ಮಾತನಾಡಬೇಕು. ಆ ಕಷ್ಟವನ್ನು ಮಾತನಾಡಬಾರ್ದು, ಅದರ ರೋಗವನ್ನು ಮಾತನಾಡಬಾರ್ದು, ಅಪನಂಬಿಕೆ ಮಾತನಾಡಬಾರ್ದು, ನಕಾರಾತ್ಮಕ ನೀವು ನಂಬಿಕೆಯಿಂದ ಆ ಬೆಟ್ಟ ನೋಡಿ ಆ ಬೆಟ್ಟಕ್ಕೆ ಇರಬೇಕು, ಆ ವಾಗ್ದಾನವನ್ನು ಮಾತನಾಡಬೇಕು. ಎಕ್ಸಾಂಪಲ್ ಪ್ರೇರೆ, ನಿಮ್ಮ ಜೀವಿತದಲ್ಲಿ ಕಾಯಿಲೆಗಳು ಇರುವುದಾದರೆ, ರೋಗಗಳು ಇರುವುದಾದರೆ ನೀವು ಒಳ್ಳೆಯ ಡಾಕ್ಟರ್ನ ಆರಿಸಿಕೊಳ್ಳಿರಿ, ಡಾಕ್ಟರ್ ಸಲಹೆ ಪ್ರಕಾರ ಮೆಡಿಸಿನ್ ತೆಗೆದುಕೊಳ್ಳಿರಿ, ಸರಿಯಾದ ಮೆಡಿಸಿನ್ ತೆಗೆದು ದೇವರು ನಿಮ್ಗೆ ಗುಣ ಮಾಡಿದೆ. ಅದೇ ರೀತಿ ಆ ಮೆಡಿಸಿನ್ ಜೊತೆಯಲ್ಲಿ ಪ್ರೇರೆ ನೀವು ವಾಗ್ದಾನ ಅರಿಕೆ ಮಾಡಬೇಕು. ವಿಮೋಚನೆಗಳ ಪುಸ್ತಕ 15:26ನೇ ವಾಕ್ಯ, ಅಥವಾ ವಿಮೋಚನೆಗಳ ಪುಸ್ತಕ 23, 25, 26 ವಾಕ್ಯ, ಅಥವಾ ಕೀರ್ತನೆ 103ನೇ ಕೀರ್ತನೆಯಲ್ಲಿ 3ನೇ ವಾಕ್ಯ ಇರ್ತದೆ, ಆತ ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮರಗಳನ್ನು ವಾಸಿ ಮಾಡೋನು ಆಗಿದೆ. ಪದೇ ಪದೇ ಹೇಳಿ ಪ್ರೇ, ಯೇಸು ಆತ ನನ್ನ ಸಮಸ್ತ ಅಪರಾಧ ಕ್ಷಮಿಸುವವನು, ರೋಗಗಳನ್ನು ಎಲ್ಲ ರೋಗಗಳನ್ನು ವಾಸಿ. ಈ ವಾಗ್ದಾನ ಪದೇ ಪದೇ ಎಷ್ಟು ಸಲ ಅಷ್ಟು ಅರಿಕೆ ಮಾಡಿರಿ ಪ್ರೇ, ರೋಗ ಅರಿಕೆ ಮಾಡಬೇಡಿರಿ. ಅಥವಾ 1 Peter 2:24 ವಾಕ್ಯತ್ತದೆ, ಯೇಸುಕ್ರಿಸ್ತನ ಬಾಸು ನನಗೆ ಗುಣ. ಈ ರೀತಿ ನಿಮ್ಮ ಕಷ್ಟ ರೋಗ ಅಂದರೆ ಆ ರೋಗದ ಬೆಟ್ಟಕ್ಕೆ ನೀವು ಮಾತನಾಡಬೇಕು. ಯೇಸುಕ್ರಿಸ್ತನ ಬಾಸುಗಳಿಂದ ಈ ರೋಗವು ಗುಣವಾಯಿತು ಪ್ರೇ. ಡಾಕ್ಟರ್ ಮೆಡಿಸಿನ್ಸ್ ತಗೊಳ್ಳಿರಿ, ಡಾಕ್ಟರ್ ಅಡ್ವೈಸ್ ಎಲ್ಲ ತೆಗೆದುಕೊಳ್ಳಿರಿ. ಅದರ ಜೊತೆಯಲ್ಲಿ ಪ್ರೇರೆ ನೀವು ಆ ಬೆಟ್ಟವನ್ನು ಮಾತನಾಡಬೇಡಿ, ರೋಗ ಮಾತನಾಡಬೇಡಿ, ರೋಗ ರಿಪೋರ್ಟ್ ಅದಕ್ಕೆ ಬದಲಾಗಿ ಮಾತಾಡಿ ಯೇಸುಕ್ರಿಸ್ತನ ಬಾಸುಗಳಿಂದ
ಯಾವ ರೋಗ ಡಾಕ್ಟರ್ ಆ ರೋಗದ ಹೆಸರಲ್ಲಿ ಈ ರೋಗ ಯೇಸು ಮೊದಲು ಗುಣವಾಯಿತು. ಪದೇ ಪದೇ ಅದು ನಿಮ್ಮ ರಿಪೋರ್ಟ್ ನಾರ್ಮಲ್ ಬರೋ ತನಕ ಡಾಕ್ಟರ್ ನಿಮ್ಮ ಮೆಡಿಸಿನ್ ನಿಲ್ಲಿಸೋ ತನಕ ನೀವು ಪದೇ ಪದೇ 1:24 ಅಥವಾ ಕೀರ್ತನೆ 103ನೇ ವಾಕ್ಯ, ಎಂಬ 23, 25, 26, ಎಂಬ 15, 26 ಮತ್ತು ಇನ್ನು ಅನೇಕ ವಾಗ್ದಾನ ಇದು ಯಾವ ವಾಗ್ದಾನ ನಿಮಗೆ ಬೇಕು ಆ ವಾಗ್ದಾನ ಪದೇ 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 ಅರಿಕೆ ಮಾಡುತ್ತಲೇ ಇರಬೇಕು. ಆವಾಗ ಆ ರೋಗ ಬೆಟ್ಟ ಇರಬಹುದು, ಸಾಲ ಬೆಟ್ಟ ಇರಬಹುದು, ಅದು ಏನಂತೆ ಒಂದಿನ ಅದು ಸಮುದ್ರ ಅದು 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 ಮುರಿದು ಹೋಗ್ತದೆ, ಅದ್ರ ತುಂಡಾಗಿ ಅದು ಬೆಟ್ಟ ಪುಡಿ ಆಗ್ತದೆ. ಮತ್ತು ನೀವು ಮಾತನಾಡಿದ ಹಾಗೆ ದೇವರ ಅದ್ಭುತ ಕಾರ್ಯ, ರೋಗ ಸೌಖ್ಯ, ರಿಪೋರ್ಟ್ ನಾರ್ಮಲ್ ಬರುವುದು ಎಲ್ಲವೂ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟರಲ್ಲಿ 24ನೇ ವಾಕ್ಯ ಹೇಳ್ತದೆ ಪ್ರಿಯರೇ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದೇ ಒಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳ್ತೇನೆ. ಅಷ್ಟೇ ನೀವು ವ್ಯಕ್ತಿಗವಾಗಿ ಪ್ರಾರ್ಥನೆ ಮಾಡುವಾಗ ಅಥವಾ ಕುಟುಂಬ ಪ್ರಾರ್ಥನೆ ಮಾಡುವಾಗ ದೇವರ ಸೇವಕರ ಪ್ರಾರ್ಥನೆ ಮಾಡಿ ನೀವು ಇಮಿಡಿಯೇಟ್ ನಂಬಬೇಕು. ಪ್ರಿಯರೇ, ಕೂಡಲೇ ಅದ್ಭುತ ಆಗಲಿಲ್ಲ ಎಂಬುದಾಗಿ ನಿರಾಸೆ ಆಗ್ಬೋದು. ನೀವು ನಂಬಬೇಕು. ಇಬ್ಬರು ಒಂದೇ ಮನಸ್ಸು ಪ್ರಾರ್ಥನೆ ಮಾಡಿದರೆ ದೇವರ ಪ್ರಾರ್ಥನೆ ಕೊಡುತ್ತಾನೆ. ನಂಬಬೇಕು ಮತ್ತು ದಿನ ಸ್ತೋತ್ರ ಮಾಡಬೇಕು, ನಂಬಬೇಕು, ದಿನ ವ್ಯಕ್ತಿಗತ ಪ್ರಾರ್ಥನೆ ಮಾಡಬೇಕು. ಹಾಗೆ ಈ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ವಾಗ್ದಾನಗಳನ್ನು ಅರಿಕೆ ಮಾಡಬೇಕು ಅಥವಾ ಉತ್ತರವನ್ನು ಅರಿಕೆ ಮಾಡಬೇಕು. ವಿನಾ ಎಂದಿಗೂ ಅಪನಂಬಿಕೆ, ನಿರಾಸೆ ಅಥವಾ ರೋಗದ ರಿಪೋರ್ಟ್ ಅಥವಾ ಇದು ಮಾತನಾಡದೆ ಅದೇ ಬದಲಾಗಿ ನೀವು ಏನು ಪ್ರಾರ್ಥನೆ ಮಾಡ್ತೀರೋ ಆ ಪ್ರಾರ್ಥನೆಗೆ ಉತ್ತರ ವಾಗ್ದಾನವನ್ನು ಪದೇ 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 ಉತ್ತರ ಮಾತನಾಡು ಇರುವುದು. ಒಂದಿನ ನಿಮ್ಮ ಮುಂದೆ ಬೆಟ್ಟ ಅದು ಸಮುದ್ರ ಬಿಡ್ತದೆ. ನಿಮ್ಮ ಮಿರಾಕಲ್ ಅದು ನಿಮ್ಮ ಒಳ್ಳೆಯ ಭವಿಷ್ಯ ಒಂದು ತೀರಿ ಇದು ಒಂದು ಸೀಕ್ರೆಟ್ ಆಗಿದೆ ಇನ್ನೊಂದು ಸೀಕ್ರೆಟ್ ನಾವು ನೋಡ್ತೇವೆ 2ನೇ ಕೊರಿಂಥದವರೆಗಿರುವ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಈಗಿದ್ದರೂ ನಂಬಿದೆನು, ಆದ್ದರಿಂದ ಮಾತನಾಡಿದೆಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವನೆ ಹೊಂದಿ ನಾವು ನಂಬಿದವರು ಅದರಿಂದ ಮಾತನಾಡಿ. ಪುನಃ ಅಪೊಸ್ತಲನು ಹೇಳ್ತಾನೆ, ಏನೇನು ಪ್ರಾರ್ಥನೆ ಮಾಡುವ ನಂಬಿದ್ರು ಆ ನಂಬಿಕೆ ಸುಮ್ಮನೆ ಬಾಯಿ ಮುಚ್ಚಿರುವುದು, ಅದು ಪದೇ ಪದೇ ಮಾತನಾಡಬೇಕು. ನೀವು ಮಾತನಾಡಿದರೆ ನೀವು ನಂಬಿದ ಹಾಗೆ ಮಾತನಾಡದೆ ಅದರ ರಿಸಲ್ಟ್ ನಿಮಗೆ ಸಿಗ್ತದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡೋ ಪ್ರಿಯರೇ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನೋಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡಿದ ತುಟಿಗಳನ್ನು ಬಿಗಿ ಹಿಡಿಯಲಿ. ಪೇತ್ರನು ಕೂಡ ಹೇಳ್ತಾನೆ ನಿಮಗೆ ನಿಮ್ಮ ಜೀವಮಾನ ಪರ್ಯಂತ ನಿಮಗೆ ಸಂತೋಷ ಪಡಬೇಕಾ, ಒಳ್ಳೆಯ ದಿವಸಗಳನ್ನು ಎಂಜಾಯ್ ಮಾಡಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ದೀರ್ಘಾಯುಷ್ಯ ಬೇಕಾ, ಎಲ್ಲವನ್ನು ಹೇಳಿದ ಪೇತ್ರ ಜೀವನದಲ್ಲಿ ಸಂತೋಷ ಪಡಬೇಕಾ, ಸುದಿನಗಳು ನೋಡಲಿಕ್ಕೆ ಇಷ್ಟ ಉಂಟು. ಹಾಗಾದರೆ ಪೇತ್ರ ಹೇಳ್ತಾನೆ, ಎಂದಿಗೂ ನಿಮ್ಮ ನಾಲಿಗೆಯಲ್ಲಿ ನೀವು ಅಪನಂಬಿಕೆ, ನಕಾರಾತ್ಮಕ, ನಿರಾಸೆ ಮಾತುಗಳು ಅಥವಾ ಗುಣಗುಟ್ಟುವುದು ಅಥವಾ ಡಾಕ್ಟರ್ ರಿಪೋರ್ಟು ಮಾತನಾಡೋದು ಏನು ಆ ನಕಾರಾತ್ಮಕ ಸಂಗತಿ ಎಂದಿಗೂ ಮಾತನಾಡಬಾರ್ದು. ಅಪನಂಬಿಕೆ ಮಾತನಾಡಬಾರ್ದು, ಗುಣಗುಟ್ಟಬಾರ್ದು. ಅದಕ್ಕೆ ಬದಲಾಗಿ ಆದಷ್ಟು ವಾಗ್ದಾನಗಳನ್ನು ಹುಡುಕಿರಿ. ಅಲ್ಲಿ ಅನೇಕ ವಾಗ್ದಾನಗಳು ನಿಮ್ಮ ಸಮಸ್ಯೆಗಾಗಿ ಉಂಟು ಪ್ರೇರೆ. ವಾಗ್ದಾನ ತೆಗೆದುಕೊಂಡು ವಾಗ್ದಾನಗಳನ್ನು ಮಾತನಾಡೋದಕ್ಕೆ ಅಭ್ಯಾಸ ಮಾಡಿ. ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ವಾಗ್ದಾನ ಮಾತನಾಡಿರಿ, ಇದನ್ನು ಸ್ತುತಿಸಿರಿ, ಕೊಂಡಾಡಿರಿ, ಪ್ರಾರ್ಥನೆ ಮಾಡಿರಿ. ಅದರ ಜೊತೆ ದೇವರ ಆಜ್ಞೆಗೆ ವಿಧೇಯರಾಗಿರಿ. 100% ಪ್ರೇರೆ. ಪೇತ್ರ ಹೇಳ್ತಾನೆ, ನೀವು ಒಳ್ಳೆಯದನ್ನು ಮಾತನಾಡಿದರೆ ಒಳ್ಳೆಯದು ನಿಮಗೆ ಸಿಗುತ್ತದೆ, ಅದಕ್ಕೆ ಕೆಟ್ಟದ್ದನ್ನು ಎಂದಿಗೂ ಮಾತನಾಡಬಾರದು ಪ್ರೇರೆ. ಅದು ವೆರಿ ಡೇಂಜರ್ ಆಗಿದೆ. ಅದಕ್ಕೆ ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ಜ್ಞಾನೋಕ್ತಿ ಪುಸ್ತಕ ಅನೇಕ ವಾಕ್ಯಗಳು ಪ್ರೇರೆ ನಾಲಿಗೆ ಕೊಳ್ಳಲ್ಪಟ್ಟಿದೆ. ಅದು ನಾವು ನೋಡುವ ಪ್ರೇರೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಪ್ರೇರಿದೆ, ಮನುಷ್ಯನು ತನ್ನ ಬಾಯ ಬೆಲೆ ಹೊಟ್ಟೆ ತುಂಬ ಉಣ್ಣು. ಅದರ್ಥ ನಿಮ್ಮ ಬಾಯಿಯಲ್ಲಿ ಏನೇನು ಅರಿಕೆ ಮಾಡುತ್ತೀರೋ ಹಾಗೆ ಅದರ ಪ್ರತಿಫಲವನ್ನು ಊಟ ಮಾಡುತ್ತೀರಿ. ಅದರ್ಥನೇ ಮನುಷ್ಯನ ಬಾಯ ಬೆಲೆ ನೀವು ಮಾತನಾಡುವ ಒಂದು ಮಾತು ಅದು ಬೀಜ ಕೊಳಗೆ. ನೀವು ಒಳ್ಳೆಯ ಮಾತನಾಡಿದ ಒಳ್ಳೆಯ ಬೀಜ ಬಿತ್ತದೆ, ಒಳ್ಳೆಯದನ್ನೇ ಊಟ ಮಾಡುತ್ತೀರಿ ಎಂಬುದಾಗಿ ಹೇಳ್ತಾರೆ. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ಅಂದರೆ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ ನಿಮ್ಮ ಮಾತಿನಲ್ಲಿ ನೀವು ಮಾತನಾಡಬೇಕು. ಉತ್ತರ ಬರೋ ಮೊದಲು, ಅದ್ಭುತ ಆಗೋ ಮೊದಲು, ಅದು ಡಾಕ್ಟರ್ ರಿಪೋರ್ಟು ನಾರ್ಮಲ್ ಬರೋ ಮೊದಲು ಮಾತ್ರ, ಆ ನಂತರ ಅಲ್ಲ. ಆವಾಗ ಡಾಕ್ಟರ್ ರಿಪೋರ್ಟ್ ನಾರ್ಮಲ್ ಮಾಡ್ತದೆ, ರೋಗ ಎಲ್ಲ ಅದರ ಮೊದಲು ನೀವು ಬಾಯಿಂದ ಆದಷ್ಟು ಸಲ ಮಾತನಾಡಿದರೆ ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ಎಂಬುದಾಗಿ ಹೆಸರು ಮಾಡ್ತಾನೆ. ಮತ್ತು 21 ವಾಕ್ಯ ಹೇಳ್ತದೆ, ಜೀವನ ಮರಣಗಳು ನಾಲಿಗೆಯ ವಸನ ಅದರ ಫಲವನ್ನು ಅನುಭವ ಆಗ್ತದೆ. ನಿಮ್ಮ ನಾಲಿಗೆಗೆ
ಅಧಿಕಾರ ಉಂಟು. ನಾಲಿಗೆಯಲ್ಲಿ ಜೀವ ಉಂಟು. ನಿಮಗೆ ಜೀವ ಬೇಕಾ? ನಿಮ್ಮ ನಾಲಿಗೆ ಜೀವ ಕೊಡು ಮಾತನ್ನೇ ಮಾತನಾಡಿ ಜೀವ ಬರ್ತದೆ. ನಿಮ್ಮ ನಾಲಿಗೆಯಲ್ಲಿ ಮರಣದ ಅಧಿಕಾರ ಉಂಟು. ನೀವು ಪದೇ ಪದೇ ರೋಗ ಮಾತನಾಡಿದರೆ, ಅಪಘಾತ ಮಾತನಾಡುವುದರೆ, ದುರ್ಮರಣ ಬಗ್ಗೆ ಮಾತನಾಡಿದರೆ, ದುರ್ಘಟನೆ ಬಗ್ಗೆ ಮಾತನಾಡಿ ಹಾಗೆಯೇ ಎನಿಸದ ಹಾಗೆ ನಿಮಗೆ ಅಪಘಾತ ದುರ್ಮರಣಗಳು ಬರ್ತವೆ. ಅದು ಎಂದಿಗೂ ನಾಲಿಗೆಯಲ್ಲಿ ಮರಣದ ಬಗ್ಗೆ, ಅಪಘಾತದ ಬಗ್ಗೆ, ದುರ್ಮರಣದ ಬಗ್ಗೆ ಮಾತನಾಡಬೇಡಿ. ಪೇಪರ್ ನ್ಯೂಸ್ ನೋಡಿ ಅದನ್ನು ಅದಕ್ಕೆ ಪ್ರೇರಣೆ ಮಾಡಿ ಲೋಕದ ಆಗೋ ದುರ್ಘಟನೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಆದರೆ ನೀವು ನಿಮಗೆ ಅದು ಬರದ ಎಂದಿಗೂ ಅಂಥ ಅಪಘಾತ ಬಗ್ಗೆ, ದುರ್ಮರಣ ಬಗ್ಗೆ, ದುರ್ಘಟನೆ ಬಗ್ಗೆ, ವ್ಯಾಧಿ ಬಗ್ಗೆ ಮಾತನಾಡಬೇಡಿ. ಅದಕ್ಕೆ ಬದಲಾಗಿ ಮಾತನಾಡಿರಿ ದರ ವಾಗ್ದಾಗ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು ಸ್ವಲ್ಪ ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದ ಉಂಟು. ನಿಮ್ಮ ನಾಲಿಗೆ ಮರಣ ಉಂಟು. ಅದೇ ನೀವು ಏನು ಮಾತ್ರ ನಿಮಗೆ ಜೀವ ಬೇಕಾ? ಜೀವವನ್ನೇ ಮಾತಾಡೋಕ್ಕೆ ಇದೇನೋ ಬೈಬಲ್ ಓದಬೇಕು. ಓದುವಾಗ ವಾಗ್ದಾನಗಳನ್ನು ಗಮನಿಟ್ಟುಕೊಡ್ರಿ. ಅದನ್ನು ಅದನ್ನು ಓದಿರಿ. ಎಷ್ಟು ಅರಿಕೆ ಮಾಡ್ತಾರೋ ಅಷ್ಟು ಆಶೀರ್ವಾದವು, ಶುಭವು, ಕೃಪೆಯು, ಜೀವವು ನಿಮಗೆ ಲಭಿಸುತ್ತದೆ. ಅದೇ ಬದಲಾಗಿ ನೀವು ನಕಾರಾತ್ಮಕ, ಅಪನಂಬಿಕೆ, ಡಾಕ್ಟರ್ ರಿಪೋರ್ಟು, ಜಿಗುಪ್ಸೆ, ನಿರಾಸೆ ಇದೆಲ್ಲ ಸಂಗತಿ ನೀವು ಮಾತನಾಡಿದ ಹಾಗೆ ಸೈತಾನು ಅದೇ ರೀತಿಯಲ್ಲಿ ನಿಮ್ಮ ಜೊತೆ ಅದನ್ನು ಅಟ್ಯಾಕ್ ಮಾಡುತ್ತಾನೆ, ನಿಮಗೆ ನಷ್ಟ ತರ್ತದೆ. ಅದಕ್ಕೆ ಎಂದಿಗೂ ನಿಮ್ಮ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಕ್ಕೆ ನೀವು ಕಾಪಾಡಬೇಕು. ಯಾಕಂದರೆ ಕೀರ್ತನೆ 39ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಕುಕ್ಕೆ ಹಾಕಿಕೊಂಡು ಅಂದುಕೊಂಡು ಅದಕ್ಕೋಸ್ಕರ ನಿಮ್ಮ ನಾಲಿಗೆ ಪಾಪ ಮಾಡಿದ ನಾಳು ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ಅನ್ಯ ಭಾಷೆ ಗಿಫ್ಟ್ ನಿಮಗೆ ಇರುವುದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಲೇಬೇಕು. ಯಾಕಂದರೆ ಅನ್ಯ ಭಾಷೆ ಗಿಫ್ಟ್ ಕೊಟ್ಟಲ್ಪಟ್ಟಿದೆ. ಅದನ್ನು ಯಾರು ಉಪಯೋಗ ಮಾಡಿದರೆ 101 ಪ್ರಯೋಜನ ಉಂಟು. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವವರಿಗೆ ಸಿಗುತ್ತದೆ. ಅದು ಒಂದು ಪ್ರಯೋಜನವಾಗಿದೆ. ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡಿದರೆ ನಿಮ್ಮ ನಾಲಿಗೆಗೆ ಕಡಿವಾಣ, ನಿಮ್ಮ ನಾಲಿಗೆ ಕಂಟ್ರೋಲ್ ಬರ್ತದೆ. ಆಗ ನಿಮ್ಮ ನಾಲಿಗೆ ಪಾಪಕ್ಕೆ ಹೋಗೋದಾಗ ಅದು ತಡೆಯುತ್ತದೆ. ಅದಕ್ಕೆ ಅನ್ಯ ಭಾಷೆ ಗಿಫ್ಟ್ ಇರುತ್ತದೆ. ದಿನಾಲು 1 ಗಂಟೆ ಆದರೂ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿ. ಆಗ ನಿಮ್ಮ ನಾಲಿಗೆ ಪಾಪಕ್ಕೆ ಹೋಗದೆ ಅದು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಮತ್ತು ದಿನಾಲು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವ ನನ್ನ ನಾಲಿಗೆಯಲ್ಲಿ ಪಾಪ ಮಾಡಲಿಕ್ಕೆ ಬಿಡಬೇಡ ದೇವ, ನನ್ನ ನಕಾರಾತ್ಮಕ ಮಾತಲ್ಲಿ ಬಿಡಬೇಡ ಪ್ರಾರ್ಥನೆ ಮಾಡಿ. ಮತ್ತು ಅದಕ್ಕೆ ವಾಕ್ಯಗಳನ್ನು ಹೆಚ್ಚಾಗಿ ಓದಿ, ವಾಕ್ಯಗಳನ್ನು ಧ್ಯಾನ ಮಾಡಿ. ಆಗ ವಾಕ್ಯಗಳನ್ನು ಈ ರೀತಿ ನಿಮ್ಮ ನಾಲಿಗೆ ಪಾಪ ಮಾಡೋದನ್ನು ಕಾಪಾಡಿಕೊಳ್ಳಬೇಕಾದ್ರೆ ನಾಲಿಗೆಯಲ್ಲಿ ಉಂಟು ಜೀವ, ನಾಲಿಗೆಯಲ್ಲಿ ಉಂಟು ಮರಣ, ನಾಲಿಗೆಯಲ್ಲಿ ಉಂಟು ಆಶೀರ್ವಾದ, ನಾಲಿಗೆ. ಅದಕ್ಕೆ ನಿಮಗೆ ನಿಮ್ಮ ಕೈಯಲ್ಲಿ ಉಂಟು. ಎಲ್ಲ ದೇವರ ವಾಕ್ಯ ವಿದ್ಯಾರಿಕೊಂಡು ತುಂಬ ಪ್ರಾರ್ಥನೆ ಮಾಡ್ಬೋದು, ತುಂಬ ದಾನ ಧರ್ಮ ಮಾಡಿ ಎಲ್ಲವನ್ನು ಮಾಡಿಕೊಂಡು ಒಂದು ನಾಲಿಗೆಯಲ್ಲಿ ನೀವು ನಕಾರಾತ್ಮಕ ಮಾತನಾಡುವುದಾದರೆ, ರೋಗ ರಿಪೋರ್ಟ್ ಮಾತನಾಡುವುದಾದರೆ ಅಥವಾ ಮರಣ, ದುರ್ಮರಣ ಇದೇ ಮಾತ್ರ ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡ್ತೀರಿ. ನಿಮ್ಮ ಅದಕ್ಕೆ ಎಂದಿಗೂ ಹಾಗೆ ಮಾತನಾಡಬಾರದು. ನಾಲಿಗೆಯನ್ನು ನೀವು ಕಾಪಾಡಿಕೊಳ್ಳಬೇಕು. ದಾವೀದ ನನ್ನ ನಾಲಿಗೆ ಪಾಪ ಮಾಡಿದರೆ ನನ್ನ ಕೊಕ್ಕೆ ಹಾಕಿಕೊಳ್ಳಿ, ಈ ರೀತಿ ಕೊಕ್ಕೆ ಹಾಕಿಕೊಳ್ಳಲೇಬೇಕು. ಆಗ ಮಾತ್ರ ನಿಮಗೆ ಆಶೀರ್ವಾದ ಬರ್ತದೆ. ಅದಕ್ಕೆ ಹೇಳ್ತಾನೆ, ನಿಮ್ಗೆ ಒಳ್ಳೆಯ ದಿವಸ ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ, ನಿಮ್ಮ ನಾಲಿಗೆಯಲ್ಲಿ ವಂಚನೆ ಮಾತನಾಡದಂತೆ ಕೆಟ್ಟ ಮಾತು ಅದು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಎಂಬುದಾಗಿ ಪೇತ್ರನು ಹೇಳ್ತಾನೆ. ಪುನಃ ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಾಕ್ಯ. ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು. ಪುನಃ ಸಲ್ಲದೆ ಮನುಷ್ಯನು ತನ್ನ ಬಾಯ ಫಲವಾಗಿದೆ. ನಿಮಗೆ ಸುಖ ಬೇಕಾ? ನೀವು ಮೊದಲು ಬಾಯಲ್ಲಿ ಮಾತನಾಡುವುದಾದರೆ ನಿಮಗೆ ಸುಖ ಬರುತ್ತದೆ ಎಂಬುದೇ ಅದರ್ಥ. ಮತ್ತು 3ನೇ ವಾಕ್ಯದಲ್ಲಿ ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುವನು. ಪುನಃ ಯಾರು ತಮ್ಮ ಬಾಯನ್ನು ಕಾಪಾಡ್ತಾರೋ, ನಾಲಿಗೆಯನ್ನು ಕಾಪಾಡ್ತಾರೋ ಅವರು ಜೀವವನ್ನು ಕಾಯುತ್ತಾರೆ, ತುಟಿಗಳನ್ನು ತೆಗೆದು ಬಿಡು ನಾಶ ಅಂತ. ನೀವು ಮಾತನಾಡುವಾಗ ಜಾಗರೂಕತೆ ಆಗಬೇಕು. ಅವಸರ ಮಾತನಾಡಿದರೆ ನಿಮ್ಮ ಮಾತಿನಲ್ಲಿ ನಿಮ್ಮ ಬಾಯನ್ನು ಕಾಪಾಡಿದರೆ ನೀವು ಜೀವವನ್ನು ಕಾಯುತ್ತೀರಿ. ತುಟಿಗಳಂದರೆ ನಿಮ್ಮ ಮಾತಿನಲ್ಲಿ ಕೆಟ್ಟದ್ದು ಕೋಪ ಬಂದು ನೀವು ಕೋಪ ಬರುವಾಗ ಕೆಟ್ಟದ್ದು ಮಾತು, ನಕಾರಾತ್ಮಕ ಬೈಗಳು, ಶಪಿಸುವ ಮಾತನೇ ನೀವು ಮಾತನಾಡಿಗೆ ಕೆಟ್ಟದ್ದು ಬರೋದಕ್ಕೆ ಸೈತಾನಿಗೆ ಅವಕಾಶ ಕೊಡಬಾರದು. ಎಚ್ಚರಿಕೆ ಉಳ್ಳವರಾಗಬೇಕು. ಅದೇ ರೀತಿಯಲ್ಲಿ 421ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ನಿಮ್ಮ ಬಾಯನ್ನು, ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳುವುದಾದರೆ 100% ತೊಂದರೆಗಳು, ಅಪಘಾತಗಳು, ದುರ್ಮರಣಗಳು, ವ್ಯಾಧಿ ಬರುತ್ತೆ ನಿಮ್ಮನ್ನು ಕಾಪಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಸೊಲೊಮೋನ ಹೇಳ್ತಾನೆ 23:28 ನಿಜವಾಗಿ ನಿಮ್ಮ ಒಳ್ಳೆಯ ಭವಿಷ್ಯ ಉಂಟು. ಅದಕ್ಕೆ ಎಂದಿಗೂ ನಿಮ್ಮಲ್ಲಿ ನಿರರ್ಥಕವಾಗುವುದ ಅದು ಪೂರ್ಣ ಆಗಬೇಕಿದೆ. ಪ್ರಾರ್ಥನೆ ಮಾಡಬೇಕು, ಸ್ತುತಿ ಮಾಡಬೇಕು, ಆಜ್ಞೆಗಳು ವಿಧಾನಬೇಕು, ನಂಬಿಕೆಗಳು ಮಾತಾಡಿ. ಆಗ ನಿಮ್ಗೆ ಒಳ್ಳೆಯ ಭವಿಷ್ಯ ಸಿಗ್ತದೆ. ದೇವರ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತಮವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರಿಗೆ ನಾವು ಸ್ತೋತ್ರನ ಕೊಂಡಾಡ್ತೇವೆ. ದೇವ
ದೈವಜನಗಳ ಪ್ರತಿಯೊಬ್ಬ ವೀಕ್ಷಕರಿಗೆ ಆ ನಂಬಿಕೆಯನ್ನು, ಆ ನಿರೀಕ್ಷೆಯನ್ನು ಹುಟ್ಟಿಸಬೇಕು ದೇವ. ಪ್ರತಿಯೊಬ್ಬರು ತಮ್ಮ ಒಳ್ಳೆಯ ಭವಿಷ್ಯಕ್ಕೋಸ್ಕರವಾಗಿ ನಿನ್ನಲ್ಲಿ ದಿನಾಲು ನಿರೀಕ್ಷೆಯಿಂದಿರುವಂತೆ, ಆ ನಿರೀಕ್ಷೆಯನ್ನು ಸ್ತುತಿಸುವಂತೆ, ನಿರೀಕ್ಷೆನ ಆಜ್ಞೆಗೆ ನಡೆಯುವಂತೆ, ನಿರೀಕ್ಷೆ ಆ ನಂಬಿಕೆವಾದ ಮಾತನ್ನು ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕು ಮತ್ತು ಪ್ರತಿಯೊಬ್ಬ ವೀಕ್ಷಕರಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು. ಅವರಿಗೆ ಆಶೀರ್ವಾದ, ಅವರ ರೋಗಗಳಿಂದ ಬಿಡುಗಡೆಗೊಳಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಧರ್ಮ ಸ್ತೋತ್ರವಾಗಿ ದೇವರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿರಿ.